ನಾವು ಅಹಿಂದ ಪಾರ್ಟನೇ ಮುಂಚೆಯಿಂದ 30 ವರ್ಷದಿಂದ ನಾವು JDS-liದ್ದಾಗೂ ಅಹಿಂದ ಪಾರ್ಟೇ, ಕಾಂಗ್ರೆಸ್ ಬಂದ್ಮೇಲೆ ಅಹಿಂದ ಪಾರ್ಟೇ ನಾವು. ಸೊ ಅದರಲ್ಲಿ ನಾವು ಹೊಸದಾಗಿ ಸೇರುವಂಥದ್ದೇನಿಲ್ಲ. ಅದರಲ್ಲಿ ಅವರು ಸಿದ್ದರಾಮಯ್ಯರಿದ್ದಾರೆ, ಮಾದೇವಪ್ಪನಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಖರ್ಗೆ ಅವರು ಎಲ್ಲರೂ ಇದ್ದ ಪಾರ್ಟಿ. ಆ ಥರಲ್ಲಿ ಏನು ಪ್ರಶ್ನೆ ಇಲ್ಲ. ಸೊ ಅದನ್ನು ಮುಂದೂ ಕೂಡ ಅದೇ ವಿಷನ್ ಇದ್ದೇ ಇರ್ತದೆ. ಹಿಂದೆ ಏನಿತ್ತು ಮುಂದೂ ಕೂಡ ಅದೇ ಮುಂದುವರ್ತದೆ ಅಷ್ಟೇ. ಇಲ್ಲ ಆಶ್ಚರ್ಯ ಆಗುವಂಥದ್ದು ಏನು ಕೈ ಏನಿಲ್ಲ. ಅವ್ರೇನು ಹೇಳಿದ್ದಾರೆ, ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಕೇಳಿದ್ದವ್ರೇನು ಅಹಿಂದ ಅದು ಸಪ್ರೇಟು ಪಾರ್ಟಿ ಬಿಟ್ಟು ಅಥವಾ ಸರ್ಕಾರ ಬಿಟ್ಟಿರುವಂಥ ಒಂದು ಸಂಘಟನೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ಹೇಳಿದ ಹತ್ರ ಪಾರ್ಟ್ ಇದ್ದೇವೆ ನಾವು. ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಹೇಳಿಕೆಗೆ ಇದಕ್ಕೂ ಏನು ಸಂಬಂಧ ಇಲ್ಲ ರೀ. ಅದು ಬೇರೆ ವಿಷಯ. ಈಗ ಇದು ವಿಷಯ ಬೇರೆ, ಅದಕ್ಕೂ ಏನು ಸಂಬಂಧ ಇಲ್ಲ. ನಾನೇ ಅವರ ಬೆನ್ನಿಗೆ ತುಂಬಾ ಜನ ನಿಂತಿದ್ದಾರೆ ಸರ್. ಯಾಕಂದ್ರೆ ಕೆಲವರು ವಿರೋಧ ಮಾಡ್ತಿದ್ದಾರೆ, ಇನ್ನು ಕೆಲವರು ಯತೀಂದ್ರ ಅವರು ಕರೆಕ್ಟ್ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅದಕ್ಕೆ ಸಮರ್ಥರಿದ್ದಾರೆ ಅನ್ನೋ ಚರ್ಚೆ. ಅಲ್ಲ, ವಿರೋಧ ಮಾಡೋಂಥ ಪ್ರಶ್ನೆ ಇಲ್ಲ. ನಾವೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅವ್ರು ಮುಖ್ಯಮಂತ್ರಿ ಸ್ಥಾನ ಹೇಳಿಲ್ಲ. ಅವ್ರು ವಿರೋಧ ಮಾಡೋರು ಆ ಸ್ಥಾನದ ಬಗ್ಗೆ ಅವರು ಕನ್ಫ್ಯೂಷನಲ್ಲಿ ಇದ್ದಾರೆ. ಅವ್ರು ಹೇಳಿದ್ದೆ ಬೇರೆ, ಇವ್ರು ತಿಳ್ಕೊಂಡೆ ಬೇರೆ. ನನ್ನ ದೃಷ್ಟಿಯಲ್ಲಿ ಅದು ಸಪ್ರೇಟ್ ಸಂಘಟನೆ ಇದೆ. ಆ ಥರದ ನಾಯಕತ್ವ ವಹಿಸ್ಕೊಳ್ಳಿಕ್ಕೆ ಯಾರ್ದು ವಿರೋಧ ಅವಶ್ಯಕತೆ ಇಲ್ಲ. ಅವ್ರೇನು ಮುಖ್ಯಮಂತ್ರಿ ಸ್ಥಾನದ ಪಡೀರಿ ಅಥವಾ ಅಧ್ಯಕ್ಷ ಸ್ಥಾನ ಪಡೀರಿ ಅಂತ ಎಲ್ಲೂ ಹೇಳಿಲ್ಲ, ನಾವು ಕೂಡ ಕೇಳಿಲ್ಲ. ಹೀಗಾಗಿ ಅದಕ್ಕೆ ವಿರೋಧ ಅನ್ನೋದು ಪ್ರಶ್ನೆ ಉದ್ಭವಿಸಲ್ಲ ಅಂತ. ಇಲ್ಲ, ನಮ್ಮ ನಡೆ ಏನಿಲ್ಲ. ನಮ್ದೇನು ನಡೆಯಲ್ಲ, ಏನೂ ಇಲ್ಲ. ನಮ್ದೇನು ಹೆಂಗಿದ್ವಿ ಯಥಾಸ್ಥಿತಿ ಹಿಂಗಿದ್ವಿ, ಇಲ್ಲಿ ಕೂತಿದ್ವಿ ಹಿಂಗಿರ್ತೀವಿ. ನಮ್ದೇನೇನಿಲ್ಲ ಇಲ್ಲ. ಹೌದು, ಅಷ್ಟೇ ಹೇಳಿದ್ರು ಅವರು. ರಾಜ್ಯದಲ್ಲಿ ಕಾಂಗ್ರೆಸ್ನ ದೊಡ್ಡ ವೋಟ್ ಬ್ಯಾಂಕ್ ಅಹಿಂದ. ಯಾರು ಅಹಿಂದ ಲೀಡ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ. ಇಲ್ಲ ಹಾಗೇನು ಅದು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳಲಿಕ್ಕೆ ಆಗೋಲ್ಲ. ಈಗ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ಈಗ ಆ ಥರ ಚರ್ಚೆ ನಾವು ಎಲ್ಲಿಯೂ ಮಾಡಿಲ್ಲ, ಮಾಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ನೋಡೋಣ, ಬಂದಾಗ ನೋಡೋಣ. ಇನ್ನೂ 28 ಚುನಾವಣೆ ಆಗಬೇಕು, ಎಲ್ಲ ಬಂದಾಗ ನೋಡೋಣ ಅದ್ರ ಬಗ್ಗೆ. ಚುನಾವಣೆ ಆಗಬೇಕು, ಚುನಾವಣೆ ಆದ್ಮೇಲೆ ನೋಡೋಣ, ಸನ್ನಿವೇಶ ಸಂದರ್ಭ ನೋಡಿ ನಿರ್ಧಾರ ಮಾಡೋಣ. ಪಕ್ಷದ ಸಾರಥ್ಯ ವಹಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಪಕ್ಷದ ಹೈಕಮಾಂಡ್ ಅವರು ಏನು ಮಾಡಬೇಕು, ಯಾರಿಗೆ ಮಾಡಬೇಕಂತ ಅವ್ರು ಮಾಡ್ತಾರೆ. ಈಗ ನಾವು ಹೇಳ್ಕೊಂಡ್ರೆ ಅದಾಗೋದಿಲ್ಲ, ಅಥವಾ ಯಾರು ಹೇಳಿದ್ರು ಆಗೋಲ್ಲ. ಪಕ್ಷ 70 ವರ್ಷ ಅನುಭವ ಇದೆ ಪಕ್ಷಕ್ಕೆ, ಸುಮಾರು 100 ವರ್ಷ. ಸೊ ಅವ್ರು ನಿರ್ಧಾರ ಮಾಡ್ತಾರೆ. ನಾವೇ ಅದನ್ನು ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದು. ನಾವು ಯಾವಾಗ ಡಿಮಾಂಡ್ ಮಾಡಿಲ್ಲ, ಮಾಡೋದು ಇಲ್ಲ. ಮಂತ್ರಿಯಾಗಿ ನಮ್ಮ ಕೆಲಸ ಒಪ್ಪಿಸಿದ್ದಾರೆ, ಮಂತ್ರಿ ಅಷ್ಟು ನಿಭಾಯಿಸ್ತಾರೆ. ನವೆಂಬರ್ 20ಕ್ಕೆ DK ಶಿವಕುಮಾರ್ ಡೆಡ್ಲೈನ್ ಕೊಟ್ಟಿದ್ದಾರೆ. ನವೆಂಬರ್ 20 ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಇಲ್ಲ, ನಮ್ಗೆ ಹತ್ರ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೂ ಕಾಂಗ್ರೆಸ್ ಭವನಗಳ ನಿರ್ಮಾಣ ಪ್ರಕ್ರಿಯೆ ಅವನ್ನೆಲ್ಲ ನಿವೇಶನ ಪಡ್ಕೊಳ್ಳೋದಕ್ಕೆಲ್ಲ ಡೆಡ್ಲೈನ್ ಇರಿಸಿ ಲೆಟರ್ ಬರೆದಿದ್ದಾರೆ. ಎಲ್ಲ ಮಿನಿಸ್ಟರ್ಸ್ MLAಗಳು ಮಾಡ್ತಿದ್ದಾರೆ. ಸುಮಾರು ದಿವಸದಿಂದ ಅವರು ಅದನ್ನು 100 ಮಾಡಬೇಕಂತ ಅವ್ರದ್ದೊಂದು ಇಂಟ್ರೆಸ್ಟ್ ಇದೆ. ಮುಂಚೆಯಿಂದ ಮಾಡ್ತಿದ್ದಾರೆ, ಈಗೂ ಕೂಡ ಅದನ್ನು ಮುಗಿಸ್ಬೇಕಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಸಂಪುಟ ಪುನರಚನೆ ವಿಚಾರ ಚರ್ಚೆ ಮೊದಲೇ ಆಗಿತ್ತು ಅನ್ನೋದು ಮಾತಿತ್ತು. ಈಗ ಅದೇ ಜೊತೆಗೆ ಈಗ ನವೆಂಬರ್ ಕ್ರಾಂತಿ ವಿಚಾರನೂ ಆಗಲೇ ಪವರ್ ಶೇರಿಂಗ್ ವಿಚಾರನೂ ಚರ್ಚೆ ಆಗಿತ್ತು. ಅದು ನೋಡಿ, ನಮಗೆ ಗೊತ್ತಿಲ್ಲ ಅಂತ ನಾವು ಈಗಾಗಲೇ ಒಂದು 10 ಸಾರಿ ಹೇಳಿದ್ದೀವಿ. ಚರ್ಚೆ ಆಗಿದೆಯೋ ಇಲ್ಲ, ಮಂತ್ರಿಮಂಡಲ ಆಗ್ತದೆ ಇಲ್ಲ ಅನ್ನೋದು ಅಂತಿಮವಾಗಿ CM, DCM, ಜನರಲ್ ಸೆಕ್ರೆಟರಿ ಹಂತದಲ್ಲಿ ಚರ್ಚೆ ಆಗಿ ನಿರ್ಧಾರ ಅವ್ರು ಮಾಡ್ತಾರೆ. ಈಗ ನಾವು ಅದಕ್ಕೆ ಎಲ್ಲಿ ಉತ್ತರ ಹೇಳೋದು, ಏನಂತ ಹೇಳೋದು, ನಮಗೇನೂ ಗೊತ್ತೇ ಇಲ್ಲ. ಸಂಪುಟ ಪುನರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರ ನೆಕ್ಸ್ಟ್ CM ಅಂತ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ನಿಮ್ಮ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಹೇಳಲಿಕ್ಕೆ ಆಗೋಲ್ಲ. ಈಗ ಯಾರು ಅಧಿಕಾರ ಪಡಿತಾರೆ, ಯಾರು ಆಗ್ತಾರ, ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಯಾಕೆ ನಮ್ಗೆ ಗೊತ್ತೂ ಇಲ್ಲ. ಅದು ಮುಂಚೆನೇ ಹೇಳಿದ್ದೀವಿ, ಅಲ್ಲಿ ಏನು ಚರ್ಚೆ ಆಗಿದೆ ಡೆಲ್ಲಿಯಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ಈಗ ಅದನ್ನೇ ಹೇಳ್ತೀವಿ ಅಷ್ಟೇ. ರಾಜ್ಯದಲ್ಲಿ ದಲಿತ CM ಒಂದು ಅವಕಾಶ ಸಿಗಬೇಕು ಅನ್ನುವಂಥ ಕೂಗುಗಳು ವ್ಯಕ್ತ ಆಗ್ತಿದೆ. ಖುದ್ದು ಪರಮೇಶ್ವರ್ ಕೂಡ ಒಂದು ಮಾತಾಡಿದ್ದಾರೆ, ಮುನಿಯಪ್ಪರಾದರೂ ಸಂತೋಷ ಅನ್ನುವಂಥ ಮಾತಾಡಿದ್ದಾರೆ. ಹೇಳಿದಾಗ ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರು ಒಳ್ಳೇದಂತ ನಾವು ಹೇಳಿದ್ದೀವಿ, ಹಿಂದೆಲ್ಲರೂ ಹೇಳಿದ್ದಾರೆ.
ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ತೀರ್ಮಾನ ಮಾಡೋದು ವರಿಷ್ಠರು ಮಾತ್ರ. ಬಟ್ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಒಳ್ಳೇದಲ್ಲ ಸರ್ ಈ ಸಂದರ್ಭದಲ್ಲಿ? ಇದನ್ನು ಅವ್ರನ್ನ ಕೇಳ್ಬೇಕಾದ್ರೆ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಕೇಳ್ಬೇಕು. ಬಂದು ಹಿಂಗೆ ಆಗಿದೆ, ಹಿಂಗೆ ಕೇಳಿದ್ರೆ ಬೆಟ್ರ್. ಬಂದು ಈಗ ನಾವೆಲ್ಲಿ ಹೇಳೋದು, ಈಗ ನಾವು ಕೆಳಗಡೆ ಇದ್ದೀವಿ. ಈಗ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ವಾ? ಹೈಕಮಾಂಡ್ ಅವ್ರು ನಮಗೆ ಸಿಗ್ತಾ ಇರೋಲ್ಲ ಸರ್, ಈಗ ನೀವೇ ಕೇಳ್ಬೇಕಲ್ಲ ಸರ್ ಹೈಕಮಾಂಡ್ ಅವ್ರು. ಬದ್ಧರ್ತಾರೆ ಇಲ್ಲಿ ಕೇಳಬೇಕಲ್ಲ. ಈಗ ನಾವೇನು ಹೇಳೋ ಅವ್ರಿಗೆ? ನೀವು ಸ್ಪಷ್ಟನೆ ಕೇಳಿದ್ರಿ ಸರ್. ಪರಮೇಶ್ವರ್ ನೀವು ಎಲ್ಲ ಬಹಿರಂಗವಾಗಿ ಕೇಳಿದ್ರಿ. ರಾಜ್ಯದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದಲ್ಲೇ, ಆದ್ರೂ ಕೂಡ ಯಾಕೆ ಮಲ್ಲಿಕಾರ್ಜುನ ಪ್ರಶ್ನೆ ಸಿಗ್ತಾ ಇಲ್ಲ ಅಂತ ಕೇಳಿದ್ರೆ CM ಇದ್ದಾರೆ, DCM ಇದ್ದಾರೆ, ಅವರೇ ಅದಕ್ಕೆ ಸರಿಯಾದ ಉತ್ತರ ಹೇಳ್ಬೋದು. ಈಗ ನಾವೆಲ್ಲಿ ಹೇಳಿದ್ರಿ? ಪರಮೇಶ್ವರ್ ಕೂಡ ಹೇಳ್ತಿದ್ದಾರೆ, ಪದೇ ಪದೇ ಇದು ಆಗ್ತಾ ಇರೋದ್ರಿಂದ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ, ಮುಂದುವರಿಯ ಸೂಕ್ತ ಅಲ್ಲ ಇದು, ಇದಕ್ಕೆಲ್ಲೋ ವಿಧಿಷ್ಠ ಆಡಬೇಕು ಅಂತ ಹೇಳಿದ್ದಾರೆ. ಇಲ್ಲ, ಅದು ಕರೆಕ್ಟ್. ಈಗ ಅಲ್ಲಿ ನಾವು ನಮ್ಮ ಸ್ಪಷ್ಟೀಕರಣ ಹೇಳುವಾಗ ಹೇಳಿದ್ದೀವಿ. ಪದೇ ಪದೇ ಮತ್ತೆ ಅದನ್ನು ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ. ಅಲ್ಲ, ನಾವು ಐಂದ ಪಾರ್ಟನೇ ಮುಂಚೆಯಿಂದ 30 ವರ್ಷದಿಂದ ನಾವು JDSಲಿದ್ದಾಗ ಇಂದ ಪಾರ್ಟೇ, ಕಾಂಗ್ರೆಸ್ ಬಂದ್ಮೇಲೆ ಇಂದ ಪಾರ್ಟೇ ನಾವು. ಸೊ ಅದರಲ್ಲಿ ನಾವು ಹೊಸದಾಗಿ ಸೇರೋಂಥದ್ದೇನಿಲ್ಲ. ಅದರಲ್ಲಿ ಅವರು ಸಿದ್ದರಾಮಯ್ಯ ಇದ್ದಾರೆ, ಮಾದೇವಪ್ಪನಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಖರ್ಗೆ ಅವರು ಎಲ್ಲರೂ ಇದ್ದ ಪಾರ್ಟಿ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸೊ ಅದನ್ನು ಮುಂದೆ ಕೂಡ ಅದೇ ವಿಷನ್ ಇದ್ದೇ ಇರ್ತದೆ. ಹಿಂದೆ ಏನಿತ್ತು ಮುಂದೆ ಕೂಡ ಅದೇ ಮುಂದುವರ್ತದೆ ಅಷ್ಟೇ. ಸರ್, ಇಷ್ಟು ದಿನಗಳ ನಂತರ ಈಗ ದಿಢೀರನೆ ಹಿಮ್ಮೆಸೋಲ್ಲ ಅನ್ನುವಂಥ ಮುಂಚೂಣಿಗೆ ತರುವಂಥ ಪ್ರಯತ್ನ ಇಲ್ಲ, ಅದರಲ್ಲಿ ಕ್ರಾಂತಿ ಎನ್ನುವಂಥ ಚರ್ಚೆ ಆಶ್ಚರ್ಯ ಆಗುವಂಥದ್ದು ಏನು ಕೈ ಏನಿಲ್ಲ. ಅವ್ರೇನು ಹೇಳಿದ್ದಾರೆ? ಅವ್ರೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ಕೇಳಿದ್ದವ್ರೇನು ಇಂದ ಅದು ಸಪ್ರೇಟು ಪಾರ್ಟಿ ಬಿಟ್ಟು ಅಥವಾ ಸರ್ಕಾರ ಬಿಟ್ಟಿರುವಂಥ ಒಂದು ಸಂಘಟನೆ, ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ಹೇಳಿದ ಹತ್ರ ಪಾರ್ಟ್ ಇದ್ದೇವೆ ನಾವು. ಆ ಥರದ ಅವಕಾಶಗಳಿಲ್ವ ಸರ್? ಅಂದ್ರೆ ಅಹಿಂದ ನಾಯಕತ್ವಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಮುಂದುವರಿಸ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಹೇಳಿಕೆಗೆ ಇದಕ್ಕೂ ಏನು ಸಂಬಂಧ ಇಲ್ಲ ರೀ. ಅದು ಬೇರೆ ವಿಷಯ. ಈಗ ಇದು ವಿಷಯ ಬೇರೆ, ಅದಕ್ಕೂ ಏನು ಸಂಬಂಧ ಇಲ್ಲ. ರಾಜಕೀಯವಾಗಿ ಸರ್, ನಾನೇ ಯತೀಂದ್ರ ಅವರ ಬಿಲ್ಲಿಗೆ ತುಂಬಾ ಜನ ನಿಂತಿದ್ದಾರೆ ಸರ್. ಯಾಕಂದ್ರೆ ಕೆಲವರು ವಿರೋಧ ಮಾಡ್ತಿದ್ದಾರೆ, ಇನ್ನು ಕೆಲವರು ಯತೀಂದ್ರ ಅವರು ಕರೆಕ್ಟ್ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅದಕ್ಕೆ ಸಮರ್ಥರಿದ್ದಾರೆ ಅನ್ನೋ ಚರ್ಚೆ ಕೂಡ. ಅಲ್ಲ, ವಿರೋಧ ಮಾಡೋಂಥ ಪ್ರಶ್ನೆ ಇಲ್ಲ. ನಾವೇನು ಮುಖ್ಯಮಂತ್ರಿ ಸ್ಥಾನ ಕೇಳಿಲ್ಲ, ಅವ್ರು ಮುಖ್ಯಮಂತ್ರಿ ಸ್ಥಾನ ಹೇಳಿಲ್ಲ. ಅವ್ರು ವಿರೋಧ ಮಾಡೋರು ಆ ಸ್ಥಾನದ ಬಗ್ಗೆ ಅವರು ಕನ್ಫ್ಯೂಷನಲ್ಲಿದ್ದಾರೆ. ಅವ್ರು ಹೇಳಿದ್ದೆ ಬೇರೆ, ಇವ್ರು ತಿಳ್ಕೊಂಡೆ ಬೇರೆ. ನನ್ನ ದೃಷ್ಟಿಯಲ್ಲಿ ಅದು ಸಪ್ರೇಟ್ ಸಂಘಟನೆ ಇದೆ. ಅದರ ನಾಯಕತ್ವ ವಹಿಸಲಿಕ್ಕೆ ಯಾರ್ದು ವಿರೋಧ ಅವಶ್ಯಕತೆ ಇಲ್ಲ. ಅವ್ರೇನು ಮುಖ್ಯಮಂತ್ರಿ ಸ್ಥಾನದ ಪಡೀರಿ ಅಥವಾ ಅಧ್ಯಕ್ಷ ಸ್ಥಾನ ಪಡೀರಿ ಅಂತ ಎಲ್ಲೂ ಹೇಳಿಲ್ಲ, ನಾವು ಕೂಡ ಕೇಳಿಲ್ಲ. ಹಿಂಗಾಗಿ ಅದಕ್ಕೆ ವಿರೋಧ ಅನ್ನೋದು ಪ್ರಶ್ನೆ ಉದ್ಭವಿಸಲ್ಲ ಅಂತಾರೆ. ತಾವು 2028ಕ್ಕೆ ಟ್ರೈ ಮಾಡ್ತೀವಿ ಅಂತ ಮಾತಾಡಿದ್ವಿ. ಈಗ ಒಂದು ವೇಳೆ ಆ ರೀತಿ ಬದಲಾವಣೆ ಸನ್ನಿವೇಶ ನಿರ್ಮಾಣ ಆದರೆ ನಿಮ್ಮ ನಡೆ ಏನಾಗಿದೆ? ಇಲ್ಲಿ ನಮ್ಮ ನಡೆ ಏನಿಲ್ಲ, ನಮ್ದೇ ನಡೆಯೋರು ಏನೂ ಇಲ್ಲ. ನಮ್ದೇನು ಹೆಂಗಿದೀವಿ ಯಥಾಸ್ಥಿತಿ ಹಿಂಗಿದೀವಿ, ಇಲ್ಲಿ ಕೂತಿದ್ವಿ ಹಿಂಗೆ ಇರ್ತೀವಿ. ನಮ್ದೇನೇನು ಇಲ್ಲ. ನಾಯಕತ್ವನ ಲೀಡ್ ಮಾಡಬೇಕು. ಹೌದು, ಅಷ್ಟೇ ಹೇಳಿದ್ರು ಅವರು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನ ದೊಡ್ಡ ವೋಟ್ ಬ್ಯಾಂಕ್ ಅಹಿಂದ, ಯಾರು ಅಹಿಂದ ಲೀಡ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ತರದಲ್ಲಿ. ಇಲ್ಲ, ಹಾಗೇನು ಅದು ಮುಂದಿನ ದಿನಗಳಲ್ಲಿ ಅದು ಈಗ ಹೇಳಲಿಕ್ಕೆ ಆಗೋಲ್ಲ. ಈಗ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ಈಗ ಆ ಥರ ಚರ್ಚೆ ನಾವು ಎಲ್ಲಿಯೂ ಮಾಡಿಲ್ಲ, ಮಾಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ. ಈಗಲೂ ನೀವು 28ಗೆ ಕ್ಲೈಮ್ ಮಾಡ್ತೀರಾ ಸರ್? ನೋಡೋಣ, ಬಂದಾಗ ನೋಡೋಣ. ಇನ್ನೂ 28 ಚುನಾವಣೆ ಆಗಬೇಕು, ಎಲ್ಲ ಬಂದಾಗ ನೋಡೋಣ. ಅದ್ರ ಬಗ್ಗೆ ಚುನಾವಣೆ ಆಗಬೇಕು. ಚುನಾವಣೆ ಆದ್ಮೇಲೆ ನೋಡೋಣ, ಸನ್ನಿವೇಶ ಸಂದರ್ಭ ನೋಡಿ ನಿರ್ಧಾರ ಮಾಡೋಣ. ಕೆಲವರು ಪಕ್ಷದ ಸಾರಥ್ಯ ವಹಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ಕೇಳಿ ಬರ್ತಾ ಇರೋದು. ನೋಡಿ, ಪಕ್ಷದ ಹೈಕಮಾಂಡ್ ಅವರು ಏನು ಮಾಡಬೇಕು, ಯಾರಿಗೆ ಮಾಡಬೇಕಂತ ಅವ್ರು ಮಾಡ್ತಾರೆ. ಈಗ ನಾವು ಹೇಳ್ಕೊಂಡ್ರೆ ಅದಾಗೋದಿಲ್ಲ, ಅಥವಾ ಯಾರು ಹೇಳಿದ್ರು ಆಗೋಲ್ಲ. ಪಕ್ಷ 70 ವರ್ಷ ಅನುಭವ ಇದೆ ಪಕ್ಷಕ್ಕೆ, ಸುಮಾರು 100 ವರ್ಷ. ಸೊ ಅವ್ರು ನಿರ್ಧಾರ ಮಾಡ್ತಾರೆ. ನಾವೇ ಅದನ್ನು ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರೋದು. ಡಿಮ್ಯಾಂಡ್ ಮಾಡಿಲ್ಲ ಸರ್ ಕುಡಿ ಅಂತ? ನಾವು ಯಾವಾಗ ಡಿಮಾಂಡ್ ಮಾಡಿಲ್ಲ, ಮಾಡೋದು ಇಲ್ಲ. ಮಂತ್ರಿಯಾಗಿ ನಮ್ಮ ಕೆಲಸ ಒಪ್ಪಿಸಿದ್ದಾರೆ, ಮಂತ್ರಿ ಅಷ್ಟು ನಿಭಾಯಿಸ್ತಾರೆ. ನವೆಂಬರ್ 20ಕ್ಕೆ DK ಶಿವಕುಮಾರ್ ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ. ನವೆಂಬರ್ 20 ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ, ಚರ್ಚೆ ಇಲ್ಲ. ನಮ್ಗೆ ಹತ್ರ ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೂ. ಕಾಂಗ್ರೆಸ್ ಭವನಗಳ ನಿರ್ಮಾಣ ಪ್ರಕ್ರಿಯೆ ಇದೆ ಸರ್, ಅವನ್ನೆಲ್ಲ ನಿವೇಶನ ಪಡ್ಕೊಳ್ಳೋದಕ್ಕೆಲ್ಲ ಡೆಡ್ಲೈನ್ ಇರಿಸಿ ಲೆಟರ್ ಬರೆದಿದ್ದಾರೆ ಎಲ್ಲ ಮಿನಿಸ್ಟರ್ಸ್ MLAಗಳು ಮಾಡ್ತಿದ್ದಾರೆ. ಸುಮಾರು ದಿವಸದಿಂದ ಅವರು ಅದನ್ನು 100 ಮಾಡಬೇಕಂತ ಅವ್ರದ್ದೊಂದು ಇಂಟ್ರೆಸ್ಟ್ ಇದೆ. ಮುಂಚೆನೇ ಮಾಡ್ತಿದ್ದಾರೆ. ಈಗೂ ಕೂಡ ಅದನ್ನು
ಮುಗಿಸ್ಬೇಕಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಸರ್, ಸಂಪುಟ ಪುನರಚನೆ ವಿಚಾರ ಹಾಂ, ಚರ್ಚೆ ಮೊದಲೇ ಆಗಿತ್ತು ಅನ್ನೋಂಥ ಮಾತು ಇತ್ತು. ಈಗ ಅದೇ ಜೊತೆಗೆ ಈಗ ನವೆಂಬರ್ ಕ್ರಾಂತಿ ವಿಚಾರನೂ ಆಗಲೇ ಪವರ್ ಶೇರಿಂಗ್ ವಿಚಾರನೂ ಚರ್ಚೆ ಆಗಿತ್ತು. ಅದು ನೋಡಿ ನಮಗೆ ಗೊತ್ತಿಲ್ಲ ಅಂತ ನಾವು ಈಗಾಗಲೇ ಒಂದು 10 ಸಾರಿ ಹೇಳಿದ್ದೀವಿ. ಚರ್ಚೆ ಆಗಿದೆಯೋ ಇಲ್ಲ, ಮಂತ್ರಿಮಂಡಲ ಆಗ್ತದೆ ಇಲ್ಲ ಅನ್ನೋದು ಅಂತಿಮವಾಗಿ CM, DCM, ಜನರಲ್ ಸೆಕ್ರೆಟರಿ ಹಂತದಲ್ಲಿ ಚರ್ಚೆ ಆಗಿ ನಿರ್ಧಾರ ಅವ್ರು ಮಾಡ್ತಾರೆ. ಈಗ ನಾವು ಅದಕ್ಕೆ ಎಲ್ಲಿ ಉತ್ತರ ಹೇಳೋದು, ಏನಂತ ಹೇಳೋದು, ನಮಗೇನೂ ಗೊತ್ತೇ ಇಲ್ಲ. ಸಂಪುಟ ಪುನರಚನೆ ಅಧಿಕಾರ ಯಾರಿಗೆ ಸಿಗುತ್ತೋ ಅವರು ನೆಕ್ಸ್ಟ್ CM ಅಂತ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ನಿಮ್ಮ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾವು ಹೇಳಲಿಕ್ಕೆ ಆಗೋಲ್ಲ. ಈಗ ಯಾರು ಅಧಿಕಾರ ಪಡಿತಾರೆ, ಯಾರು ಆಗ್ತಾರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಯಾಕೆ ನಮ್ಗೆ ಗೊತ್ತೂ ಇಲ್ಲ. ಅದು ನಿಮ್ಮ ಮುಂಚೆನೇ ಹೇಳಿದ್ದೀವಿ, ಅಲ್ಲಿ ಏನು ಚರ್ಚೆ ಆಗಿದೆ ಡೆಲ್ಲಿಯಲ್ಲಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ಈಗ ಅದನ್ನೇ ಹೇಳ್ತೀವಿ ಅಷ್ಟೇ. ಸರ್, ರಾಜ್ಯದಲ್ಲಿ ದಲಿತ CM ಒಂದು ಅವಕಾಶ ಸಿಗಬೇಕು ಅನ್ನುವಂಥ ಕೂಗುಗಳು ವ್ಯಕ್ತ ಆಗ್ತಿದೆ. ಖುದ್ದು ಪರಮೇಶ್ವರ್ ಕೂಡ ಒಂದು ಮಾತಾಡಿದ್ದಾರೆ ಸರ್. ಮುನಿಯಪ್ಪರ ಆದರೂ ಸಂತೋಷ ಅನ್ನುವಂಥ ಮಾತಾಡಿದ್ದಾರೆ. ಹೇಳಿದಾಗ ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದ್ದೀವಿ, ಹಿಂದೆಲ್ಲರೂ ಹೇಳಿದ್ದಾರೆ. ಸೊ ಅಂತಿಮವಾಗಿ ಯಾರು ಮಾಡಬೇಕು, ಯಾವ ಸಮುದಾಯ ಮಾಡಬೇಕು, ಯಾರು ಮಾಡಿದ್ರೆ ಕಾಂಗ್ರೆಸ್ಗೆ ಒಳ್ಳೇದು ಅನ್ನೋದು ತೀರ್ಮಾನ ಮಾಡೋದು ವರಿಷ್ಠರ ಮಾತ್ರ. ಬಟ್ ಹೈಕಮಾಂಡ್ ಒಂದು ಕ್ಲಾರಿಟಿ ಕೊಡೋದು ಒಳ್ಳೇದಲ್ಲ ಸರ್ ಈ ಸಂದರ್ಭದಲ್ಲಿ? ಇದನ್ನು ಅವ್ರನ್ನ ಕೇಳ್ಬೇಕಾದ್ರೆ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಕೇಳ್ಬೇಕು. ಬಂದು ಹಿಂಗೆ ಆಗಿದೆ, ಹಿಂಗೆ ಕೇಳಿದ್ರೆ ಬೆಟ್ರ್. ಬಂದು ಈಗ ನಾವೆಲ್ಲಿ ಹೇಳೋದು, ಈಗ ನಾವು ಕೆಳಗಡೆ ಇದ್ದೀವಿ. ಈಗ ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗಲ್ವಾ? ಹೈಕಮಾಂಡ್ ಅವ್ರು ನಮಗೆ ಸಿಗ್ತಾ ಇರೋಲ್ಲ ಸರ್, ಕೇಳೋಣ. ಈಗ ನೀವೇ ಕೇಳ್ಬೇಕಲ್ಲ ಸರ್ ಹೈಕಮಾಂಡ್ ಅವ್ರು. ಬದ್ಧರ್ತಾರೆ ಇಲ್ಲಿ ಕೇಳಬೇಕಲ್ಲ. ಈಗ ನಾವು ನಾವೇನು ಹೇಳೋರು? ಈಗ ನೀವು ಸ್ಪಷ್ಟನೆ ಕೇಳಿದ್ರಿ ಸರ್. ಪರಮೇಶ್ವರ್ ನೀವು ಎಲ್ಲ ಬಹಿರಂಗವಾಗಿ ಕೇಳಿದ್ರಿ. ರಾಜ್ಯದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದಾರೆ, ಆದ್ರೂ ಕೂಡ ಯಾಕೆ ನಿಮ್ಗೆ ಪ್ರಶ್ನೆ ಸಿಗ್ತಾ ಇಲ್ಲ ಅಂತ ಕೇಳಿದ್ರೆ CM ಇದ್ದಾರೆ, DCM ಇದ್ದಾರೆ, ಅವರೇ ಅದಕ್ಕೆ ಸರಿಯಾದ ಉತ್ತರ ಹೇಳ್ಬೋದು. ಈಗ ನಾವೆಲ್ಲಿ ಹೇಳಿದ್ರಿ? ಪರಮೇಶ್ವರ್ ಕೂಡ ಅದು ಹೇಳ್ತಾ ಇದ್ದಾರೆ, ಪದೇ ಪದೇ ಇದು ಆಗ್ತಾ ಇರೋದ್ರಿಂದ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ, ಮುಂದುವರಿಯ ಸೂಕ್ತ ಅಲ್ಲ ಇದು, ಇದಕ್ಕೆಲ್ಲೋ ಇತ್ತೀಚೆಗೆ ಆಡಬೇಕು ಅಂತ ಹೇಳಿದ್ದಾರೆ. ಇಲ್ಲ, ಅದು ಕರೆಕ್ಟ್. ಈಗ ನಾವು ಹೇಳಿ ನಮ್ಮ ಸ್ಪಷ್ಟೀಕರಣ ಹೇಳುವಾಗ ಹೇಳಿದ್ದೀವಿ. ಪದೇ ಪದೇ ಮತ್ತೆ ಅದನ್ನು ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ.